ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಚಂದ್ರಗ್ರಹಣದಂದೇ ಅಪರೂಪದ ಯೋಗ ಸ್ನೇಹಿತರೆ. ಈ 5 ರಾಶಿಯವರ ಕನಸೆಲ್ಲ ನನಸು ಅಂತಲೇ ಹೇಳ್ಬೋದು. ಶನಿ ಶುಕ್ರನಿಂದ ಸಂಪತ್ತು ವೈಭೋಗ ಹೆಚ್ಚಳವಾಗಲಿದೆ. ಹಾಗಿದ್ರೆ ಈ 5 ರಾಶಿಯವರು ಯಾರ್ಯಾರು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವ ಯೋಗ ರೂಪುಗೊಳ್ಳಲಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನ್ನಿಂದ ಹೆಂಡ್ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ವೈದಿಕ ಜ್ಯೋತಿಷ್ಯದ ಪ್ರಕಾರ ಆಗಸ್ಟ್ 28ರಂದು ಚಂದ್ರಗ್ರಹಣದ ದಿನದಂದು ಶುಕ್ರನು ಕನ್ಯಾ ರಾಶಿಯಲ್ಲಿ ಹಾಗೂ ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ಈ ಎರಡು ಗ್ರಹಗಳು ಪರಸ್ಪರ 7ನೇ ಸ್ಥಾನದಲ್ಲಿ ಮುಖಾಮುಖಿಯಾಗುತ್ತವೆ. ಇದರಿಂದ ಸಂಸಪ್ತಕ ಯೋಗ ರೂಪುಗೊಳ್ಳಲಿದೆ. ಜ್ಯೋತಿಷ್ಯದಲ್ಲಿ ಈ ಯೋಗಕ್ಕೆ ವಿಶೇಷ ಮಹತ್ವವಿದ್ದು ಕೆಲ ರಾಶಿಯವರಿಗೆ ಆರ್ಥಿಕ ಧನಲಾಭ, ವೃತ್ತಿ ಜೀವನದಲ್ಲಿ ಪ್ರಗತಿ ಹಾಗೂ ಹೊಸ ಅವಕಾಶಗಳು ಬಾಗಿಲು ತೆರೆಯಬಹುದು. ಈ ಯೋಗದ ಶುಭ ಪ್ರಭಾವ ನಡೆಯಲಿರುವಂತಹ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಓಕೆ, ಈ ವರ್ಷದ ಕೊನೆಯ ಚಂದ್ರಗ್ರಹಣ ಅಂತಲೇ ಹೇಳ್ಬೋದು. ಆಗಸ್ಟ್ 28ರ ಶುಕ್ರವಾರದಂದು ನಡೆಯಲಿರುವಂತಹ ಚಂದ್ರಗ್ರಹಣದ ಜೊತೆಗೆ ಶ್ರವಣದ ಹುಣ್ಣಿಮೆ ಇದೆ ಸ್ನೇಹಿತರೆ. ಈ ದಿನದಿಂದ, ವಿಶೇಷ ದಿನದಿಂದ ಹಲವು ಶುಭ ಗ್ರಹಗಳ ಸಂಯೋಜನೆಗಳು ಕೂಡ ರೂಪುಗೊಳ್ಳಲಿದೆ. ಜ್ಯೋತಿಷ್ಯದ ದೃಷ್ಟಿಯಿಂದ ದಿನವು ಮಹತ್ವ ಪಡೆದುಕೊಂಡಿದೆ. ಗುರುವು ಕರ್ಕ ರಾಶಿಯಲ್ಲಿ ಸ್ಥಿತಿಯಾಗಿರುವುದರಿಂದ ಅಂಶ ರಾಜಯೋಗ, ಸಿಂಹ ರಾಶಿಯಲ್ಲಿ ಸೂರ್ಯ ಬುಧರ ಸಂಯೋಗದಿಂದ ಬುಧ ನಿತ್ಯ ಯೋಗ ಹಾಗೂ ಮೀನರಾಶಿಯಲ್ಲಿರುವಂತಹ ಶನಿ ಮತ್ತು ಕನ್ಯಾ ರಾಶಿಯಲ್ಲಿರುವಂತಹ ಶುಕ್ರನು ಪರಸ್ಪರ ದೃಷ್ಟಿಯಿಂದ ಸಂಸಪ್ತಕ ಯೋಗ ರೂಪುಗೊಳ್ಳಲಿದೆ. ಈ ಸಂಸಪ್ತಕ ಯೋಗವು ಕೆಲವು ರಾಶಿಯವರಿಗೆ ಆರ್ಥಿಕ ಧನಲಾಭ, ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ವ್ಯವಹಾರದಲ್ಲಿ ಹೊಸ ಅವಕಾಶಗಳು ತಂದುಕೊಡಬಹುದು. ಹಾಗಾದರೆ ರಕ್ಷಾಬಂಧನದಂದು ರೂಪುಗೊಳ್ಳುವಂತಹ ಈ ಯೋಗದಿಂದ ಯಾವ ರಾಶಿಯವರಿಗೆ ಹೆಚ್ಚು ಪ್ರಯೋಜನ ಸಿಗಲಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆ ತನಕ ವಾಚ್ ಮಾಡಿ. ಇನ್ನು ಚಂದ್ರಗ್ರಹಣದಂದು ಶನಿ ಶುಕ್ರನಿಂದ ವಿಶೇಷ ಯೋಗ ಅಂತಲೇ ಹೇಳ್ಬೋದು. ಏನು ವಿಶೇಷ ಯೋಗ, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡ್ದೇ ನೋಡ್ತಿದ್ರೆ ದಯವಿಟ್ಟು ಲೈಕ್ ಕೊಡಿ ಸ್ನೇಹಿತರೆ. ಲೈಕ್ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋವನ್ನು ಮಾಡೋದಕ್ಕೆ. ಸೊ ಹಾಗಾಗಿ ಲೈಕ್ ಮಾಡಿ, ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶಂ ಶನೀಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಓಂ ಶುಕ್ರಾಯ ನಮಃ ಎಂದು ಕಮೆಂಟ್ ಮಾಡುವುದರಿಂದ ಶುಕ್ರನ ಅನುಗ್ರಹ, ಶನಿ ದೇವರ ಕೃಪೆ, ಆಶೀರ್ವಾದ, ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಮುಕ್ತಿ ಹೊಂದು ಸುಖ ಸಂಪತ್ತು, ನೆಮ್ಮದಿ ಹೆಚ್ಚಳವಾಗಲಿದೆ ಅಂತಲೇ ಹೇಳಬಹುದು. ಮೊದಲನೇದಾಗಿ ಸ್ನೇಹಿತರೆ, ಶನಿ ಮತ್ತು ಶುಕ್ರನಿಂದ ವಿಶೇಷ ಯೋಗ ಯಾವುದು ಅನ್ನೋದನ್ನ ಕೇಳೋದಾದರೆ, ಚಂದ್ರಗ್ರಹಣದಂದು ಶನಿ ಶುಕ್ರನ ನಡುವಿನ ಸಂಸಪ್ತಕ ಯೋಗ ಜ್ಯೋತಿಷ್ಯದಲ್ಲಿ ವಿಶೇಷ ಮಹತ್ವವನ್ನು ಪಡೆದಿದೆ. ಪ್ರಸ್ತುತ ಶುಕ್ರನು ಕನ್ಯಾ ರಾಶಿಯಲ್ಲಿ ಸಂಚರಿಸುತ್ತಿದ್ದು ಇದು ಶುಕ್ರನ ನೀಚ ರಾಶಿಯಾಗಿದೆ. ಮತ್ತೊಂದೆಡೆ ಶನಿಯು ಮೀನ ರಾಶಿಯಲ್ಲಿ ಹಿಮ್ಮುಖ ಚಲನೆಯನ್ನು ಸಾಗುತ್ತಿದ್ದಾನೆ. ಹೀಗಾಗಿ ಈ ಎರಡು ಗ್ರಹಗಳು ಪರಸ್ಪರ 7ನೇ ಸ್ಥಾನದಲ್ಲಿ ಮುಖಾಮುಖಿಯಾಗಿದ್ದು ಸುಮಾರು 180 ಡಿಗ್ರಿ ಅಂತರದಲ್ಲಿ ಸಂಸಪ್ತಕ ಯೋಗವನ್ನು ರೂಪಿಸುತ್ತಿವೆ. ಶುಕ್ರನು ಕನ್ಯಾ ರಾಶಿಯಲ್ಲಿ ಪ್ರವೇಶಿಸಿದ್ದು ನಂತರ ಈ ಗ್ರಹ ಸ್ಥಿತಿ ಆರಂಭವಾಗಿದ್ದು ಸ್ನೇಹಿತರೆ ಸೆಪ್ಟೆಂಬರ್ 2ರ ತನಕ ಶುಕ್ರನು ತುಲಾರಾಶಿಗೆ ಪ್ರವೇಶಿಸುವವರೆಗೂ ಮುಂದುವರಿಯಲಿದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಶುಕ್ರನನ್ನು ಸಂಪತ್ತು, ಐಶ್ವರ್ಯ, ಲಾಭ, ಭೌತಿಕ ಸೌಕರ್ಯ, ಪ್ರೀತಿ, ಸಂಬಂಧಗಳು, ಸೌಂದರ್ಯ ಮತ್ತು ವೈವಾಹಿಕ ಜೀವನದ ಕಾರಕ ಎಂದು
ಪರಿಗಣಿಸಲಾಗುತ್ತದೆ. ಮತ್ತೊಂದೆಡೆ ಶನಿಯು ಕರ್ಮ, ಶಿಸ್ತು, ಜವಾಬ್ದಾರಿ, ತಾಳ್ಮೆ, ನ್ಯಾಯ ಮತ್ತು ದೀರ್ಘಕಾಲೀನ ಸ್ಥಿರತೆಯ ಸಂಕೇತ ಎಂದು. ಹೀಗಾಗಿ ಶನಿ ಮತ್ತು ಶುಕ್ರನ ಈ ಮುಖಾಮುಖಿ ಸ್ಥಾನವು ಜೀವನದಲ್ಲಿ ಬಯಕೆ ಮತ್ತು ಕರ್ತವ್ಯ, ಸೌಕರ್ಯ ಮತ್ತು ಶಿಸ್ತು, ಪ್ರೀತಿ ಮತ್ತು ಜವಾಬ್ದಾರಿಯ ನಡುವೆ ಸಮತೋಲನ ಸಾಧಿಸುವಂತಹ ಸಂದೇಶವನ್ನು ನೀಡುತ್ತದೆ. ವಿಶೇಷವಾಗಿ ಚಂದ್ರಗ್ರಹಣದಂದು ರೂಪುಗೊಂಡಿರುವಂತಹ ಈ ಯೋಗ, ಈ ಗ್ರಹಗಣಗಳ ಸಂಯೋಜನೆಗೆ ಮತ್ತಷ್ಟು ವಿಶೇಷತೆ ಬಂದಿದೆ. ಜೊತೆಗೆ ಈ ದಿನ ಚಂದ್ರಗ್ರಹಣ ಇರುವ ಕಾರಣ ಜ್ಯೋತಿಷ್ಯದ ನಂಬಿಕೆಗಳ ಪ್ರಕಾರ ಈ ಸಂಸಪ್ತಕ ಯೋಗವು ಕೆಲ ರಾಶಿಯವರಿಗೆ ಆರ್ಥಿಕ ಸ್ಥಿರತೆ, ವೃತ್ತಿಯಲ್ಲಿ ಪ್ರಗತಿ, ಸಂಬಂಧಗಳಲ್ಲಿ ಸುಧಾರಣೆ ಮತ್ತು ಹೊಸ ಅವಕಾಶಗಳಿಗೆ ದಾರಿ ಮಾಡಿಕೊಡಬಹುದು. ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಯಾವ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ. ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ನಾಳೆ ಆಗಸ್ಟ್ 28ನೇ ತಾರೀಕು ಸ್ನೇಹಿತರೆ ಚಂದ್ರಗ್ರಹಣದ ಜೊತೆಗೆ ಈ ಅಪರೂಪದ ಯೋಗ ರೂಪುಗೊಳ್ಳುವ ಕಾರಣ ವೃಶ್ಚಿಕ ರಾಶಿಯವರಿಗೆ ಸಂಸಪ್ತಕ ಯೋಗವು ಪ್ರಯೋಜನಕಾರಿಯಾಗಿದೆ. ನಿಮ್ಮ ಜಾತಕದಲ್ಲಿ ಶನಿ 5ನೇ ಮನೆಯಲ್ಲಿ ಮತ್ತು ಶುಕ್ರ 11ನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅಟ್ಟತಿ ಏರಿಕೆಯನ್ನು ಅನುಭವಿಸಬಹುದು ಮತ್ತು ದೀರ್ಘಕಾಲದಿಂದ ಸ್ಥಗಿತಗೊಂಡ ಯೋಜನೆಯು ಪೂರ್ಣಗೊಳ್ಳಬಹುದು. ಗೌರವ ಮತ್ತು ಗೌರವದಲ್ಲಿ ಸ್ನೇಹಿತರೆ ತ್ವರಿತ ಏರಿಕೆಯೊಂದಿಗೆ ನೀವು ಉನ್ನತ ಸ್ಥಾನ ಅಥವಾ ಸ್ಥಾನಮಾನವನ್ನು ಪಡೆಯಬಹುದು. ಸ್ನೇಹಿತರ ಮೂಲಕ ನೀವು ಗಮನಾರ್ಹ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು ಮತ್ತು ಪ್ರಭಾವಿ ಜನರೊಂದಿಗೆ ಸಂಪರ್ಕವನ್ನು ಸ್ಥಾಪಿಸಬಹುದು. ನಿಮ್ಮ ಅಪೇಕ್ಷಿತ ಉದ್ಯೋಗ ಮಾತ್ರ ಸ್ನೇಹಿತರೆ ಸ್ಥಳದ ಕಡೆಗೆ ಪ್ರಗತಿ ಕಂಡುಬರಬಹುದು. ಆದರೂ ವೇಗ ಸ್ವಲ್ಪ ನಿಧಾನವಾಗಿರಬಹುದು ಅಂತಲೇ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಮೇಲಧಿಕಾರಿಗಳ ಕೃಪೆ ನಿಮಗೆ ಇರುತ್ತದೆ. ಅವರು ನಿಮ್ಮ ಆದಾಯದಲ್ಲಿ ಹೆಚ್ಚಿಸಲು ಸಹಾಯವನ್ನು ಮಾಡುತ್ತಾರೆ. ವ್ಯವಹಾರದಲ್ಲಿ ಹಿಂದೆ ಸ್ಥಗಿತಗೊಂಡಿದ್ದ ಹಣವನ್ನು ಮರುಪಡೆಯಬಹುದು. ನೀವು ದೊಡ್ಡ ಪೂರೈಕೆ ಆದೇಶಗಳನ್ನು ಪಡೆಯಬಹುದು ಮತ್ತು ಸ್ನೇಹಿತರ ಮೂಲಕ ಹೊಸ ಕೆಲಸವನ್ನು ಹುಡುಕಬಹುದು. ನಿಮ್ಮ ಪ್ರೇಮ ಜೀವನವು ಆನಂದಕರವಾಗಿರುತ್ತದೆ. ಶುಕ್ರನ ಸಂಚಾರದಿಂದ ಧನ ವೃದ್ಧಿಯಾಗಲಿದೆ ಮತ್ತು ನಿಮ್ಮ ಸಂಗಾತಿಗೂ ಪ್ರಗತಿಯ ಸೂಚನೆಗಳಿವೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಚಂದ್ರಗ್ರಹಣದ ದಿನದಿಂದ ಅಪರೂಪದ ಯೋಗದಿಂದ ವೃಶ್ಚಿಕ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಸಮಯ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಅದೃಷ್ಟದ ಫಲಗಳನ್ನು ವೃಶ್ಚಿಕ ರಾಶಿಯವರು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಚಂದ್ರಗ್ರಹಣ ಅನುಕೂಲಕರ ದಿನ ಆಗಬಹುದು. ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಪ್ರತಿಫಲವನ್ನು ನೀವು ಪಡೆಯಬಹುದು. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಬಹುದು ಮತ್ತು ಸಂಪತ್ತು ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಈ ರಾಶಿಯವರಿಗೆ ಶನಿ 10ನೇ ಮನೆಯಲ್ಲಿ ಮತ್ತು ಶುಕ್ರ 3ನೇ ಮನೆಯಲ್ಲಿ ಸ್ಥಾನ ಪಡೆದಿದ್ದಾನೆ. ಪರಿಣಾಮವಾಗಿ ಸಂಸಪ್ತಕ ಯೋಗ ಹೆಚ್ಚು ಪ್ರಯೋಜನಕಾರಿಯಾಗಬಹುದು. ಕಟಕ ರಾಶಿಯ ವ್ಯಕ್ತಿಗಳಿಗೆ ಸಂಬಳದಲ್ಲಿ ಹೆಚ್ಚಳ, ಸಂಬಳ ಪಡೆಯುವಂತಹ ವ್ಯಕ್ತಿಗಳು ತಮ್ಮ ಶ್ರಮದ ಫಲವನ್ನು ನೋಡಬಹುದು ಮತ್ತು ಹೊಸ ಅವಕಾಶಗಳು ಕೂಡ ಎದುರಿಸಬಹುದು. ನಿಮ್ಮ ಕಲಾತ್ಮಕ ಮತ್ತು ಸಂವಹನ ಕೌಶಲ್ಯದಲ್ಲಿನ ವರ್ಧನೆಯು ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ಅಪೂರ್ಣಗೊಂಡಿದ್ದಂತಹ ಕೆಲಸಗಳು ಪೂರ್ಣಗೊಳ್ಳುವುದಕ್ಕೆ ಉತ್ತಮ ಸಮಯ ಅಂತಲೇ ಹೇಳ್ಬೋದು, ಶುರುವಾಗಲಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹಣಕಾಸಿನ ವಿಚಾರದಲ್ಲಿ ಮತ್ತು ಕೆಲಸದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಕಟಕ ರಾಶಿಯವರು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ವೃಷಭ ರಾಶಿಯ ಜನರಿಗೆ ಸ್ನೇಹಿತರೆ ಶುಕ್ರನಿಂದ ಆಳಲ್ಪಡುವುದರಿಂದ ಈ ಜೋಡಣೆಯು ಈ ರಾಶಿಯ ವ್ಯಕ್ತಿಗಳಿಗೆ ಸೌಕರ್ಯಗಳು, ಸಂಪತ್ತು ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ಪ್ರಸ್ತುತ ಹಿಮ್ಮುಖ ಶನಿಯು 11ನೇ ಮನೆಯಲ್ಲಿ ಸ್ಥಾನ ಪಡೆದಿದ್ದಾರೆ. ಶುಕ್ರನು 5ನೇ ಮನೆಯಲ್ಲಿದ್ದಾರೆ. ಪರಿಣಾಮವಾಗಿ ದೀರ್ಘಕಾಲದಿಂದ ನನಗುದ್ದಿಗೆ ಬಿದ್ದಂತಹ ಆಸೆಗಳು ಸ್ನೇಹಿತರೆ ಈಡೇರಬಹುದು. ಅಂದರೆ ತುಂಬ ದಿನದಿಂದ ಒಂದು ಆಸೆಗಳನ್ನು ಇಟ್ಕೊಂಡಿರ್ತಾರೆ, ಇದನ್ನು ಖರೀದಿ ಮಾಡಬೇಕು, ಇದನ್ನು ತಗೊಳ್ಬೇಕು, ಇದನ್ನು ಮಾಡಬೇಕು ಅಂತ. ಅವೆಲ್ಲವೂ ಕೂಡ ಈಡೇರಬಹುದು ವೃಷಭ ರಾಶಿಯ ವ್ಯಕ್ತಿಗಳಿಗೆ. ಪ್ರಣಯ ವಿಷಯಗಳಲ್ಲಿ ಆಕರ್ಷಣೆ ಹೆಚ್ಚಾಗುತ್ತದೆ ಮತ್ತು ಹೊಸ
ಪ್ರಸ್ತಾಪವು ಕೂಡ ಉದ್ಭವಿಸಬಹುದು ಸ್ನೇಹಿತರೆ. ಎಚ್ಚರಿಕೆಯಿಂದ ಪರಿಗಣಿಸದೆ ನಂತರ ಅಂತಹ ಸಂಬಂಧವನ್ನು ಒಪ್ಪಿಕೊಳ್ಳಬೇಕು. ಅಂದರೆ ಯಾವುದೇ ಸಂಬಂಧಗಳನ್ನು ಒಪ್ಕೊಳ್ಬೇಡಿ, ಎಚ್ಚರಿಕೆಯಿಂದ ಪರಿಶೀಲಿಸಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನಿಮ್ಮ ವೈವಾಹಿಕ ಜೀವನ, ನಿಮ್ಮ ಪ್ರೇಮ ಸಂಬಂಧ ಉತ್ತಮವಾಗಿರಬೇಕು, ನಿಮ್ಮಿಬ್ಬರ ನಡುವೆ ಹೊಂದಾಣಿಕೆ ಬಲವಾಗಿರಬೇಕು ಅಂತಂದರೆ ಯಾವುದೇ ಪರಿಗಣಿಸದೆ ಸಂಬಂಧಗಳನ್ನು ಒಪ್ಕೊಳ್ಬೇಡಿ. ಎಚ್ಚರಿಕೆಯಿಂದ ಪರಿಗಣಿಸಿ ಆನಂತರ ಸಂಬಂಧವನ್ನು ಒಪ್ಕೊಳ್ಬೇಕಾಗುತ್ತದೆ. ವೃಷಭ ರಾಶಿಯ ವ್ಯಕ್ತಿಗಳು, ವೈವಾಹಿಕ ಜೀವನದಲ್ಲಿ ಸಂತೋಷವು ಮೇಲುಗೈ ಸಾಧಿಸುವಂತಹ ಸಾಧ್ಯತೆ ಇದೆ ಮತ್ತು ಮಕ್ಕಳ ಬಗ್ಗೆ ನಡೆಯುತ್ತಿರುವ ಸಮಸ್ಯೆಗಳು ಬಗೆಹರಿಯಬಹುದು. ಆರೋಗ್ಯದಲ್ಲಿ ನಿರೀಕ್ಷೆಗಳು ಉತ್ತಮವಾಗಿವೆ ಮತ್ತು ವಿದ್ಯಾರ್ಥಿಗಳಿಗೆ ಸಮಯ ಅನುಕೂಲಕರವಾಗಿದೆ. ಕಲೆ, ಸಂಗೀತ ಮತ್ತು ಚಿತ್ರಕಲೆಯ ವಿದ್ಯಾರ್ಥಿಗಳು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ಮತ್ತು ವ್ಯವಹಾರದಲ್ಲಿ ಲಾಭದ ಸೂಚನೆಗಳಿವೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದೇ ರೀತಿ ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ, ಮುಂದಿನ ರಾಶಿಯವರು ಬಂದು ಮೀನರಾಶಿಯವರಿಗೆ. ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೀನರಾಶಿಯವರಿಗೆ ಸ್ನೇಹಿತರೆ, ಈ ದಿನದಿಂದ ಶನಿ ಮತ್ತು ಶುಕ್ರನ ಸಂಚಾರದಿಂದ ಈ ರಾಶಿಯವರಿಗೆ ಸ್ನೇಹಿತರೆ ಉದ್ಯೋಗ ಅನುಕೂಲತೆಗಳನ್ನು ಸೃಷ್ಟಿಸಲಿದೆ. ಚಂದ್ರನ ಅನುಗ್ರಹದಿಂದ ಸ್ನೇಹಿತರೆ ಈ ದಿನ ಚಂದ್ರಗ್ರಹಣ ಸಂಭವಿಸಲಿರುವ ಕಾರಣ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಪಡೆಯಬಹುದು. ಮೀನರಾಶಿಯವರಿಗೆ ಆರ್ಥಿಕವಾಗಿ ತುಂಬ ವ್ಯವಸ್ಥಿತ ಸಮಯವನ್ನು ನೀವು ಆನಂದಿಸಲಿದ್ದೀರಿ. ಶುಕ್ರ ನಿಮ್ಮ ಜಾತಕದಲ್ಲಿ ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದ ಬೇಡಿದ ವರವನ್ನು ನೀಡಲಿದ್ದಾನೆ. ಶ್ರಮಕ್ಕಿಂತಲೂ ದುಪ್ಪಟ್ಟು ಲಾಭವನ್ನು ಗಳಿಸುವಂಥ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸಾಧ್ಯತೆಗಳು ಹೆಚ್ಚು. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸಲಾಗುತ್ತದೆ. ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಅವುಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದರಿಂದ ನಿಮ್ಮ ಸ್ಥಾನ ಕೂಡ ಉನ್ನತಕ್ಕೇರಲಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಸಮಯ ಸಾಕಷ್ಟು ಧನ ಲಾಭವನ್ನು ತಂದುಕೊಡಬಹುದು. ಈ ಸಮಯದಲ್ಲಿ ನೀವು ಮಾಡುವಂತಹ ಕಾರ್ಯಗಳು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿವೆ. ನಿಮ್ಮ ಜಾತಕದಲ್ಲಿ ಸ್ನೇಹಿತರೆ ಶುಕ್ರನ ಬಲ ಮತ್ತು ಶನಿಯ ಅನುಗ್ರಹದಿಂದ ಯಾವುದೇ ಕೆಲಸದಲ್ಲಿ ಮಂಗಳ ಅಂತಲೇ ಹೇಳಬಹುದು. ಈ ಅವಧಿಯಲ್ಲಿ ನಿಮ್ಮ ವ್ಯವಹಾರ ಹಾಗೂ ದಾಂಪತ್ಯ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಲಿದ್ದೀರಿ. ಅಲ್ಲದೆ ಪ್ರಗತಿಯೊಂದಿಗೆ ಲಾಭವನ್ನು ನಿರೀಕ್ಷೆ ಮಾಡಬಹುದು. ಇನ್ನು ನಿಮ್ಮ ಜಾತಕದಲ್ಲಿ ಸ್ನೇಹಿತರೆ ಶುಕ್ರನ ಬಲ ಇರುವುದರಿಂದ ಸಂಪತ್ತು ವೃದ್ಧಿಯಾಗಲಿದೆ. ಹಾಗಾಗಿ ಚಂದ್ರನ ಸಂಯೋಗ ನಿಮಗೆ ಬೇಡಿದ ವರವನ್ನು ತರುವುದು. ಈ ವೇಳೆ ಅದೃಷ್ಟ ಸಾಥ್ ನೀಡಲಿದೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವುದು. ವಿದೇಶ ಪ್ರಯಾಣ ಮಾಡಲು ಅವಕಾಶಗಳು ಸಿಗಲಿವೆ. ಅಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಿನೊಂದಿಗೆ ಪ್ರಗತಿಯು ಕೂಡ ಕಂಡುಬರಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹರಾಶಿಯವರಿಗೆ ಸ್ನೇಹಿತರೆ ನಿಮ್ಮ 9ನೇ ಮನೆಯಲ್ಲಿ ಶುಕ್ರ ಮತ್ತು ಶನಿ ಸ್ನೇಹಿತರೆ ಸಂಚಾರವನ್ನು ಮಾಡಲಿದೆ. ಶನಿ ಹಿಮ್ಮುಖ ಸಂಚಾರ ಅನೇಕ ಉದ್ಯೋಗಾವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಸಿಂಹರಾಶಿಯ ವ್ಯಕ್ತಿಗಳಿಗೆ ಅದೃಷ್ಟ ನಿಮ್ಮ ಕೈ ಹಿಡಿಯುವಂತಹ ಸಮಯ. ಅಲ್ಲದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹಾಗೂ ವಿದೇಶಿ ಪ್ರಯಾಣದ ಯೋಗ ಇರಲಿದೆ. ಇನ್ನು ನಿಮ್ಮ ಜಾತಕದಲ್ಲಿ ಸ್ನೇಹಿತರೆ ಅದೃಷ್ಟ ವೃದ್ಧಿಯಾಗುವಂತಹ ಸಮಯ. ಯಾಕಂದರೆ ಈ 2 ಗ್ರಹಗಳ ಸಂಯೋಗದಿಂದ ಸ್ನೇಹಿತರೆ ಸಂಸಪ್ತಕ ಯೋಗ ರೂಪುಗೊಳ್ಳಲಿದೆ. ಇದರಿಂದ ಆರ್ಥಿಕ ಪ್ರಗತಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ವ್ಯವಹಾರದಲ್ಲಿ ಲಾಭ, ಸಮಾಜದಲ್ಲಿ ಗೌರವವನ್ನು ಹೆಚ್ಚಿಸುವುದು. ಹೀಗಾಗಿ ಈ ಸಮಯ ಈ ರಾಶಿಯವರಿಗೆ ತುಂಬ ಅನುಕೂಲತೆಗಳನ್ನು ಸೃಷ್ಟಿಸಲಿದೆ. ಮನೆಯಲ್ಲಿ ದೀರ್ಘಕಾಲದಿಂದ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ. ಇದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮರುಕಳಿಸುವುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಿಂಹರಾಶಿಯವರಿಗೆ ಅತ್ಯಂತ ಶುಭ ದಿನ ಪ್ರಾರಂಭ. ಮುಂದಿನ ದಿನಗಳು ಶುಭ ಫಲಗಳನ್ನು ನೀಡಲಿದೆ ಗ್ರಹಗಳು. ಇದರಿಂದ ವ್ಯಕ್ತಿಗೆ ತೇಜಸ್ಸು, ಬುದ್ಧಿಮತ್ತೆ, ಆಕರ್ಷಕ ವ್ಯಕ್ತಿತ್ವ ಹಾಗೂ ಸಮಾಜದಲ್ಲಿ ಕೀರ್ತಿ ದೊರೆಯಲಿದೆ ಸ್ನೇಹಿತರೆ. ನಾನಾ ಮೂಲಗಳಿಂದ ಧನಲಾಭವಾಗಬಹುದು. ಆದರೆ ಅನಗತ್ಯ ಖರ್ಚುಗಳನ್ನು ಮಾಡದಿರುವುದು ಉತ್ತಮ. ಅಲ್ಲದೆ ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆ ಕಾಣಲಿದೆ. ಹೂಡಿಕೆಗಳಲ್ಲಿ ಯಶಸ್ಸು ನಿಮ್ಮದಾಗುವುದು. ಒಟ್ಟಾರೆಯಾಗಿ ಈ ತಿಂಗಳಿಂದ ಮುಂದಿನ ತಿಂಗಳವರೆಗೂ ಸ್ನೇಹಿತರೆ ಈ ಅದೃಷ್ಟ ಯೋಗ, ಈ ಶುಭ ಯೋಗ ಈ ರಾಶಿಯವರಿಗೆ ಶುಭ ಫಲಗಳನ್ನು ನೀಡಲಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಈ 5 ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ.
ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕಮೆಂಟ್ ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ತಿಳ್ಕೊಬೇಕು ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.